ಹಾಯ್ ಫ್ರೆಂಡ್ಸ್, ಅರ್ಚನಾ ಗ್ಲಾಮರ್ ಗೈಡ್ಗೆ ಎಲ್ಲರಿಗೆ ಕೂಡ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ನಿಮಗೆ ಗೊತ್ತಾಗಿರ್ಬೋದು, ತಮ್ನೈಲ್ ನೋಡಿರ್ಬೋದು. ಹಾಗೆಯೇ ನಾನು ಹೇರ್ ಬಿಟ್ಕೊಂಡಿದ್ದೇನೆ ನೋಡಿ. ಹಾಗಾಗಿ ಇವತ್ತು ಹೇರ್ ಕೇರ್ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಕೂದಲಲ್ಲಿ ಡ್ಯಾಂಡ್ರಫ್ ಆದಾಗ ನಾವು ಮನೆಯಲ್ಲೇ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ಕೊಳ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಮನೆಯಲ್ಲೇ ಇದ್ದ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಆರಾಮ್ಸೆ, ಅಂದರೆ ಕೆಲವರಿಗೆ ಇಲ್ಲಿ ಡ್ಯಾಂಡ್ರಫ್ ಆಗಿ ತುರಿಸ್ತಾ ಇರ್ತದೆ, ಅಂಥದಕ್ಕೆಲ್ಲ ನಾವು ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ಕೊಳ್ಬೋದು, ಮನೆಯಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸನ್ನೆಲ್ಲ ಬಳಸ್ಕೊಂಡು ನಾವು ನಮ್ಮ ಇಲ್ಲಿ ಸ್ಕಾಲ್ಫಿಗೆ ಯಾವ ರೀತಿ ನಾವು ಟ್ರೀಟ್ಮೆಂಟನ್ನು ಕೊಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಅಂದರೆ ಪ್ರಾಕ್ಟಿಕಲ್ ಆಗಿ ನಾನು ನನ್ನ ಹೇರಿಗೆ ಮಾಡಿಕೊಂಡು ನಿಮಗೆ ತೋರಿಸ್ತೇನೆ. ಅದಕ್ಕೆ ಮನೆಯಲ್ಲೇ ಇದ್ದಂತಹ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ಈಸಿಯಾಗಿ ನಾವು ನಮ್ಮ ಡ್ಯಾಂಡ್ರಫನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಬೋದು. ಈಗ ನಾವು ಆ ವಿಡಿಯೋನ ನೋಡ್ಕೊಂಡು ಬರುವ ಬನ್ನಿ. ನೋಡಿ, ಇಲ್ಲಿ ನಾನು 2 ಚಮಚದಷ್ಟು ಕಾಫಿ ಪೌಡ್ರನ್ನು ತಗೊಳ್ತಿದ್ದೇನೆ. ಕಾಫಿ ಪೌಡ್ರಿಂದ ಸ್ಕಾಲ್ಫಿಗೆ ಸ್ಕ್ರಬ್ ಮಾಡ್ಕೊಳ್ಬೇಕು. ಹಾಗೆ ಯಾವ ಕಾಫಿ ಹುಡಿ ಬೇಕಾದರೂ ನೀವು ತಗೊಳ್ಬೋದು. ನಾನಿಲ್ಲಿ 2 ಪ್ಯಾಕೆಟಷ್ಟು ಹಾಕಿದೆ. ಹಾಗೆ 2 ಚಮಚ ಸಕ್ಕರೆ ಕೂಡ ಹಾಕಿದೆ. ಹಾಗೆ ನಾನು ಮಾಮೂಲಿಯಾಗಿ ತಲೆಗೆ ಹಾಕುವ ನಾನು ಮಾಡಿದಂಥ ಹೇರ್ ಆಯಿಲ್ ಅದನ್ನು ಸೇರಿಸ್ಕೊಂಡೆ. ಕಾಫಿ ಹುಡಿ, ಸಕ್ಕರೆ, ಹಾಗೆ ನಾವು ತಲೆಗೆ ಹಾಕುವಂಥ ಎಣ್ಣೆ. ನೀವು ಯಾವುದು ಯೂಸ್ ಮಾಡ್ತೀರಿ, ತೆಂಗಿನೆಣ್ಣೆ ಆದರೆ ತೆಂಗಿನೆಣ್ಣೆ ಹಾಕ್ಬೋದು, ನೀವು ಯಾವುದು ಯೂಸ್ ಮಾಡ್ತೀರಿ ಅದು. ನಾನು ತೆಂಗಿನೆಣ್ಣೆನೇ, ಆದರೆ ನಾನು ಅದಕ್ಕೆ ಹೇರ್ ಆಯಿಲಿಗೆ ಆನಿಯನ್ ಎಲ್ಲ ಹಾಕ್ಕೊಂಡು, ಆನಿಯನ್, ಕರಿಬೇವು, ಮೆಂತೆ ಎಲ್ಲ ಹಾಕಿ ಮಾಡಿದಂಥ ಆಯಿಲ್. ಇದಕ್ಕೆ ನಾನು ಈ ಒಂದು ಪ್ಯಾಕಿಂದ ಹೇರ್ ಕೂಡ ಗ್ರೋ ಆಗಲಿಕ್ಕೆ ಕೂಡ ತುಂಬಾ ಒಳ್ಳೆಯದು. ಹಾಗೆ ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಆಗುತ್ತೆ. ನಮ್ಮ ಸ್ಕಾಲ್ಫ್ ಎಲ್ಲ ಡ್ರೈ ಆಗೋದಕ್ಕೆ ನೋಡಿ, ಈಗ ವಿಟಮಿನ್ ಇ ಕೊರತೆ ಬರುತ್ತಲ್ವ, ಅದಕ್ಕೋಸ್ಕರ ವಿಟಮಿನ್ ಇ ಕ್ಯಾಪ್ಸೂಲ್ 2 ಹಾಕಿದೆ. ಇದನ್ನು ಮಿಕ್ಸ್ ಹಾಕ್ಕೊಳ್ಳೋದು. ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಅಥವಾ ನೀವು ಹೊರಗಡೆಯಿಂದ ತಗೊಂಡು ಬರ್ಬೋದು. ವಿಟಮಿನ್ ಇ ಕ್ಯಾಪ್ಸೂಲ್ ಇದ್ದೇನು ರೇಟು ತುಂಬ ಕಾಸ್ಟ್ಲಿ ಏನಿಲ್ಲ, ಬೇಕಾದರೆ ತಗೊಂಡು ಬರ್ಬೋದು. ಅದಿಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಇಷ್ಟೇ ಹಾಕಿ ಪ್ಯಾಕ್ ಮಾಡ್ಬೋದು. ಆಮೇಲೆ ನಾನಿಲ್ಲಿ ಮೊಸರನ್ನು ಸೇರಿಸ್ಕೊಂಡಿದ್ದೇನೆ. ಮೊಸರು ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದರೆ, ಅಥವಾ ಆಗೋದಿಲ್ಲ ಅಂತ ಇದ್ದರೆ ಮೊಸರನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಹಾಗೆ ನಾನು ತೆಂಗಿನಕಾಯಿ ಹಾಲನ್ನು ಕೂಡ ಒಮ್ಮೊಮ್ಮೆ ಬಳಸ್ತೇನೆ. ಬೇಕಾದರೆ ಇದಕ್ಕೆ ನೀವು ತೆಂಗಿನಕಾಯಿ ಹಾಲು ಕೂಡ ಹಾಕ್ಕೊಳ್ಬೋದು. ಅದರಿಂದ ಕೂಡ ಡ್ಯಾಂಡ್ರಫ್ ಕಡಿಮೆ ಆಗ್ತದೆ. ಹಾಗೆ ಹೇರ್ ಗ್ರೋತಿಗೆ ತುಂಬಾ ಹೆಲ್ಪ್ಫುಲ್ ತೆಂಗಿನಕಾಯಿ ಹಾಲು. ಈಗ ನಮ್ಮ ಪ್ಯಾಕ್ ರೆಡಿ ಆಯಿತು ನೋಡಿ. ಇದನ್ನು ಇನ್ನೂ ಸ್ಕಾಲ್ಫ್ಗೆ ಹಚ್ಕೊಳ್ಬೇಕು. ಹೇಗೆ ಸ್ಕ್ರಬ್ ಮಾಡಬೇಕು ಅನ್ನೋದನ್ನು ನೋಡುವ ಬನ್ನಿ. ಫ್ರೆಂಡ್ಸ್, ನೋಡಿದ್ರಲ್ವಾ ಯಾವ ರೀತಿ ಈಗ ಹೋಮ್ ರೆಮಿಡೀಸನ್ನು ಬಳಸ್ಕೊಂಡು ನಾವು ಸ್ಕಾಲ್ಫ್ಗೆ ಮಸಾಜ್ ಮಾಡಲಿಕ್ಕೆ ಪ್ಯಾಕನ್ನು ರೆಡಿ ಮಾಡಿದ್ವಿ ಅಂತ. ಅದೇ ರೀತಿ ಇದನ್ನು ಈಗ ಕಾಫಿ ಹುಡಿ ಮತ್ತು ಎಣ್ಣೆ, ಸಕ್ಕರೆ ಇಷ್ಟನ್ನೇ ಹಾಕ್ಕೊಂಡು ಕೂಡ ಸ್ಕ್ರಬ್ಬನ್ನು ಮಾಡ್ಕೊಳ್ಬೋದು. ನೀವು ವಿಟಮಿನ್ ಇ ಕ್ಯಾಪ್ಸೂಲ್ ಇಲ್ಲ ಅಂದರೂ ಕೂಡ ಸ್ಕಿಪ್ ಮಾಡ್ಕೊಳ್ಬೋದು. ನೀವೇನು ತಲೆಗೆ ಹೇರ್ ಆಯಿಲ್ ಯಾವ್ದು ಹಾಕ್ತೀರಿ ಅದೇ ಎಣ್ಣೆಯನ್ನು ಹಾಕ್ಕೊಂಡ್ರೆ ಆಯಿತು, ತೊಂದರೆ ಇಲ್ಲ. ಈಗ ನಾವು ಸ್ಕಾಲ್ಫಿಗೆ ಹೇಗೆ ಸ್ಕ್ರಬ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡುವ. ನೋಡಿ, ನಾನು 2 ದಿನದಿಂದ ಸರಿಯಾಗಿ ಎಣ್ಣೆ ಎಲ್ಲ ಹಾಕಲಿಲ್ಲ. ಈಗ ಒಂದು ತುಂಬ ಡ್ರೈ ಆಗುತ್ತಲ್ಲ ಕೂದಲು, ಅದಕ್ಕೋಸ್ಕರ ನಾನು ತುಂಬಾ ಈಗ ಎಣ್ಣೆ 2 ದಿವಸಕ್ಕೊಮ್ಮೆ ಹಾಕ್ತೇನೆ. ನೋಡಿ, ಈಗ ನನಗೆ ಡ್ಯಾಂಡ್ರಫು ಸ್ವಲ್ಪ ಆಗಿದೆ. ಸ್ವಲ್ಪ 2-3 ದಿನದಿಂದ ಕೇರ್ ಮಾಡಲಿಲ್ಲ. ಅದಕ್ಕೆ ನಾನು ಮಾಡಿದಂಥ ಆನಿಯನ್ ಹೇರ್ ಆಯಿಲ್ ಇದನ್ನು ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕು. ನಾವು ಯಾವುದೇ ಪ್ಯಾಕ್ ಆಗಲಿ ಏನೇ ಮಾಡಲಿ, ಫಸ್ಟಿಗೆ ನಾವು ನಮ್ಮ ಕೂದಲಿಗೆ ಎಲ್ಲ ಎಣ್ಣೆನ ಹಚ್ಕೊಳ್ಬೇಕು. ಇಲ್ಲಾಂದರೆ ಕೂದಲು ತುಂಬ ಡ್ರೈ ಆಗ್ತದೆ. ನಾವು ತಲೆಗೆ ಯಾವುದೇ ಪ್ಯಾಕನ್ನು ಹಚ್ಕೊಳ್ಬೇಕಾದ್ರೂ ಫಸ್ಟಿಗೆ ಎಣ್ಣೆನ ಅಪ್ಲೈ ಮಾಡ್ಕೊಳ್ಬೇಕು. ಇಲ್ಲದಿದ್ದರೆ ಕೂದಲು ಎಲ್ಲ ಡ್ರೈ ಆಗುತ್ತಲ್ವ, ಅದಕ್ಕೋಸ್ಕರ ಯಾವುದೇ ಪ್ಯಾಕ್ ಹಚ್ಕೊಳ್ಳುವ ಮೊದಲು ಫಸ್ಟ್ ನಾವು ಹೇರ್ ಆಯಿಲನ್ನು ಮಾಡ್ಕೊಳ್ಬೇಕು. ನಾನು ಆಲ್ರೆಡಿ ನಂದು ತುಂಬ ಎಣ್ಣೆ ಇಲ್ಲದೇ ಇತ್ತು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕ್ಕೊಂಡೆ. ಎಣ್ಣೆ ಹಾಕದೆ ಯಾವುದೇ ಪ್ಯಾಕನ್ನು ಹಾಗೆ ಡೈರೆಕ್ಟಾಗಿ ಅಪ್ಲೈ ಮಾಡಬಾರ್ದು. ನೋಡಿ, ಈಗ ಎಣ್ಣೆ ಎಲ್ಲ ಹಚ್ಚಿ ಆಯಿತು. ಇನ್ನು ನಾವು ಮಾಡಿದಂತಹ ಪ್ಯಾಕನ್ನು ಹಚ್ಚಿಕೊಳ್ಳುವ.
ಈಗ ನೋಡಿ ಎಣ್ಣೆ ಎಲ್ಲ ಹಚ್ಚಿ ಆಯಿತು. ಇನ್ನು ನಾವು ಸ್ಕ್ರಬ್ಬನ್ನು ಹಚ್ಕೊಳ್ಳುವ. ಇದರಿಂದ ಡ್ಯಾಂಡ್ರಫ್ ಕೂಡ ಒಮ್ಮೆಲೆ ಕ್ಲಿಯರ್ ಆಗ್ತದೆ. ಇದನ್ನು ಸ್ವಲ್ಪ ಸ್ವಲ್ಪವೇ ಕೈಯಲ್ಲಿ ತಗೊಳ್ಬೇಕು. ಫಸ್ಟ್ ಸ್ಕಾಲ್ಪಿಗೆ ಹಚ್ಚಿಕೊಳ್ಬೇಕು. ಇಲ್ಲಿ ನೋಡಿ ನಾವು ನೆತ್ತಿಗೆ ಮಾತ್ರ ಹಚ್ಕೊಳ್ಬೇಕು, ಸ್ಕಾಲ್ಫಿಗೆ ಮಾತ್ರ ಅಪ್ಲೈ ಮಾಡ್ಕೊಳ್ಬೇಕು. ಈ ಥರ ನೆತ್ತಿಗೆ ಸ್ಕಾಲ್ಫಿಗೆ ಹಾಕಿ ಚೆನ್ನಾಗಿ 5 ರಿಂದ 10 ನಿಮಿಷ ಮಸಾಜ್ ಮಾಡ್ಕೊಳ್ಬೇಕು. ಹೀಗೆ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿ ಆಗ್ತದೆ, ಹೇರ್ ಗ್ರೋತ್ ಕೂಡ ಆಗ್ತದೆ. ಹಾಗಾಗಿ ಇದನ್ನು 5 ನಿಮಿಷ ಅಥವಾ 10 ನಿಮಿಷ ನೀವು ಮಸಾಜ್ ಮಾಡಿ ಆಮೇಲೆ ಶ್ಯಾಂಪೂ ಮಾಡ್ಕೊಳ್ಬೋದು. ನೀವು ಯಾವುದು ಯೂಸ್ ಮಾಡ್ತೀರಾ ಆ ಶ್ಯಾಂಪನ್ನು ಬಳಸಿ. ಹರ್ಬಲ್ ಶ್ಯಾಂಪನ್ನು, ಅದಂದರೆ ಕೆಮಿಕಲ್ ಕಡಿಮೆ ಇರುವಂತಹ ಶ್ಯಾಂಪನ್ನು ಬಳಸಿದರೆ ಒಳ್ಳೆಯದು. ಹಾಗೆ ಶ್ಯಾಂಪೂ ಮಾಡಿದ ಮೇಲೆ ನೀವು ಕಂಡೀಷ್ನರ್ ಕೂಡ ಬಳಸ್ಕೊಂಡ್ರೆ ಒಳ್ಳೆಯದು. ಹಾಗೆ ನೀವು ಮೊಸರೆಲ್ಲ ಹಾಕ್ತಿರಲ್ಲ, ಹಾಗಾಗಿ ಶ್ಯಾಂಪೂ ಬಳಸಿ ಕ್ಲೀನಾಗಿ ವಾಶ್ ಮಾಡಿಕೊಂಡ್ರೆ ಕೂದಲು ಕೂಡ ಸ್ಮೂತಾಗಿರ್ತದೆ. ಡ್ಯಾಂಡ್ರಫ್ ಒಮ್ಮೆಲೆ ಒಂದೇ ಸಲಕ್ಕೆ ನಿಮಗೆ ಕ್ಲಿಯರ್ ಆಗ್ತದೆ ನೋಡಿ ಹೀಗೆ ಮಾಡೋದ್ರಿಂದ. ಡ್ಯಾಂಡ್ರಫಿಂದ ತುರಿಸ್ತದಲ್ಲ, ಇಲ್ಲಿ ಸಕ್ಕರೆ ಎಲ್ಲ ಒಂದು ಸ್ವಲ್ಪ ಕರ ಆಗ್ತದಲ್ಲ, ತುರಿಸುವಂಥ ಟೈಮಲ್ಲಿ ಈ ಥರ ಹಾಕಿದರೆ ತುಂಬಾ ಇಲ್ಲಿ ಮಸಾಜ್ ಮಾಡಬೇಕಾದ್ರೆ ಆಗ್ತದೆ. ಈ ಥರ ಇದನ್ನು ಹಾಕಿ ಉಜ್ಜಬೇಕಾದ್ರೆ ತುರಿಸಿದ್ರೆ ತಲೆ ಒಮ್ಮೊಮ್ಮೆ ತುರಿಸ್ತಾ ಇರ್ತದಲ್ಲ, ಅಂತ ಟೈಮಲ್ಲಿ ಇದೊಂಥರ ಮಸಾಜ್ ತುಂಬ ರಿಲ್ಯಾಕ್ಸ್ ಆಗ್ತದೆ. ಇಲ್ಲಿ ಮಸಾಜ್ ಮಾಡಬೇಕಾದ್ರೆ ನೀವು ತುಂಬ ಜೋರಾಗಿ ಮಸಾಜ್ ಮಾಡಬೇಡಿ, ರಫಾಗಿ ಹ್ಯಾಂಡಲ್ ಮಾಡಬೇಡಿ. ರಫಾಗಿ ಸ್ಕಾಲ್ಫಿಗೆ ಅದನ್ನು ಸಕ್ಕರೆ ಕಾಫಿ ಹುಡಿಯಿಂದ ಸ್ಕ್ರಬ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಇಚ್ಚಿಂಗ್ ಇದೆ ಅಂತೇಳಿ ನೀವು ಜೋರಾಗಿ ಸ್ಕ್ರಬ್ ಮಾಡಿದರೆ ನಿಮಗೆ ಅದು ಉರಿಬೋದು, ನೋವಾಗ್ಬೋದು. ಅದಕ್ಕೋಸ್ಕರ ಸ್ಮೂತಾಗಿ ರಿಲ್ಯಾಕ್ಸ್ ಆಗಬೇಕು ನಿಮಗೆ, ಆ ರೀತಿ ಮಸಾಜ್ ಕೊಡಬೇಕು. ಇದೇ ರೀತಿ ನೆತ್ತಿಗೆ ಹಾಗೆ ಅಲ್ಲಿ ಹಿಂದುಗಡೆ ಸ್ವಲ್ಪ ಕೂದಲಿಗೆ ಎಲ್ಲ ಹಚ್ಕೊಳ್ಬೇಕು. ಮತ್ತು ಕೂದಲಿಗೆಲ್ಲ ಹಚ್ಕೊಳ್ಳುವ ಅಗತ್ಯ ಇಲ್ಲ, ಜಸ್ಟ್ ಸ್ಕ್ರಬ್ಬನ್ನು ಮಾಡ್ಕೊಳ್ಬೇಕು. ಒಂದು 10 ನಿಮಿಷ ಮಾಡಿ ಆಮೇಲೆ ಒಂದು 10 ನಿಮಿಷ ಇಡೀಬೇಕಾದ್ರೆ, ಇಲ್ಲಾಂದರೆ ಫ್ರೆಂಡ್ಸ್, ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ನೀವು ಮಾಡಿದರೆ ನಿಮಗೆ ಹೇಗೆ ಬಂತು ರಿಸಲ್ಟ್ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಖಂಡಿತ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋದ ಮೂಲಕ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಈಗ ನೋಡಿ ಎಲ್ಲ ಹಾಕಿ ಆಯಿತು. ಫ್ರೆಂಡ್ಸ್, ನಾನು ಯೂಸ್ ಮಾಡುವಂತಹ ಪ್ರಾಡಕ್ಟ್ಸ್ ಇರ್ಬೋದು, ಎಲ್ಲ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ನೀವು ಅದನ್ನು ಯೂಸ್ ಮಾಡೋದಾದರೆ ಯೂಸ್ ಮಾಡ್ಕೊಳ್ಬೋದು. ನಾನು ತುಂಬ ಪ್ರಾಡಕ್ಟ್ಸ್ ಅಂತ ಯೂಸ್ ಮಾಡೋದಿಲ್ಲ, ಆದರೆ ಕೂಡ ನಾನು ಯೂಸ್ ಮಾಡುವಂತಹ ಕೆಲವು ಪ್ರಾಡಕ್ಟ್ಸ್ ಸ್ಕಿನ್ ಗ್ಲೋ ಆಗಲಿಕ್ಕೆ ಕ್ರೀಮ್ ಇರ್ಬೋದು ಅಥವಾ ಕೆಲವೆಲ್ಲ ಪ್ರಾಡಕ್ಟ್ಸ್ ಇದ್ದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ, ಬೇಕಾದರೆ ಪರ್ಚೇಸ್ ಮಾಡ್ಕೊಳ್ಬೋದು. ಮತ್ತು ನನಗೆ ಕಮೆಂಟಲ್ಲಿ ಕೆಲವರೆಲ್ಲ ಕೇಳಿದರು ಸ್ಕಿನ್ ಗ್ಲೋ ಆಗಲಿಕ್ಕೆ ಯಾವ ಕ್ರೀಮನ್ನು ಯೂಸ್ ಮಾಡಬೇಕು ಅಂತ ಹೇಳಿ. ನಾನು ಅದಕ್ಕೆ ಲಿಂಕ್ ಯಾವ ಕ್ರೀಮನ್ನು ಯೂಸ್ ಮಾಡೋದು, ನಾನು ಯಾವ ಕ್ರೀಮೆಲ್ಲ ಯೂಸ್ ಮಾಡ್ತೇನೆ ಅನ್ನೋದನ್ನು ಲಿಂಕಲ್ಲಿ ಹಾಕ್ಕೊಂಡಿದ್ದೇನೆ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ನೀವು ಚೆಕ್ ಮಾಡ್ಕೊಳ್ಬೋದು. ಹಾಗೆ ನಾನು ಸ್ಕಿನ್ ಕೇರಿಗೆ ಯೂಸ್ ಮಾಡುವಂತಹ ಯಾವುದೇ ಪ್ರಾಡಕ್ಟ್ ಇರ್ಬೋದು, ನಿಮಗೆ ಎಲ್ಲೂ ಸಿಗಲಿಲ್ಲ ಅಂತಾದರೆ ನನ್ನ ಲಿಂಕಲ್ಲಿ ನೋಡಿ ನೀವು ಯಾವುದು ಅಂತ ನೋಡಿಕೊಂಡು ನಿಮಗೆ ಹೊರಗಡೆ ಬೇಕಾದರೆ ಹೊರಗಡೆ ಪರ್ಚೇಸ್ ಮಾಡ್ಬೋದು. ಮೆಡಿಕಲ್ಗಳಲ್ಲೆಲ್ಲ ಕೆಲವು ಪ್ರಾಡಕ್ಟೆಲ್ಲ ಸಿಗುತ್ತೆ, ಅಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಎಲ್ಲೂ ಸಿಕ್ಕಿಲ್ಲ ಅಂದರೆ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ.
ಚೆನ್ನಾಗಿ ಮಸಾಜ್ ಮಾಡಿರ್ತೇವಲ್ಲ, ನಾವು ಈ ಎಲ್ಲ ವಿಟಮಿನ್ಸ್ಗಳು, ವಿಟಮಿನ್ ಇ ಕ್ಯಾಪ್ಸುಲು, ಆಮೇಲೆ ಎಣ್ಣೆ, ಮೊಸರು ಎಲ್ಲ ಹಾಕಿ ಮಸಾಜ್ ಮಾಡಿದ್ರಿಂದ ಅಲ್ಲಿ ಡ್ಯಾಂಡ್ರಫಿಗೆ ಚೆನ್ನಾಗಿ ಮಸಾಜ್ ಸಿಕ್ಕಿರ್ತದೆ. 5 ನಿಮಿಷ ಆಗಿರ್ತದಲ್ಲ, ಮತ್ತೊಂದು 10 ನಿಮಿಷ ಬೇಕಾದರೆ ಇಟ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಶ್ಯಾಂಪು ಹಾಕಿ ಸ್ನಾನ ಮಾಡಿ, ಯಾಕೆಂದ್ರೆ ತುಂಬ ಎಣ್ಣೆ, ಕಾಫಿ ಎಲ್ಲ ಇರುತ್ತಲ್ಲ. ಹಾಗಾಗಿ ಯಾವ ಶ್ಯಾಂಪು ನೀವು ಯೂಸ್ ಮಾಡ್ತೀರಿ ಆ ಶ್ಯಾಂಪಲ್ಲಿ ಸ್ನಾನ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಇಮಿಡಿಯೇಟಾಗಿ ತುರಿಸೋದೆಲ್ಲ ಕಡಿಮೆ ಆಗ್ತದೆ, ಹಾಗೆ ಡ್ಯಾಂಡ್ರಫ್ ಕೂಡ ಕ್ಲಿಯರ್ ಆಗ್ತದೆ. ಮತ್ತು ಎಣ್ಣೆ, ವಿಟಮಿನ್ ಇ ಕ್ಯಾಪ್ಸುಲು, ಮೊಸರು ಎಲ್ಲ ಆಗೋದ್ರಿಂದ ಕೂದಲು ಕೂಡ ತುಂಬ ಸಾಫ್ಟ್ ಆಗ್ತದೆ. ಅದ್ರ ಜೊತೆಗೆ ನೀವು ರೋಸ್ ವಾಟರ್, ನಿಮಗೆ ಮಸಾಜ್ ಮಾಡಲಿಕ್ಕೆ ಈಸಿ ಆಗ್ತದೆ ಅಂತಾದರೆ ರೋಸ್ ವಾಟರೆಲ್ಲ ಸೇರಿಸ್ಕೊಳ್ಬೋದು. ಹಾಗೆ ಮೊಸರು ನಿಮಗೆ ಆಗೋದಿಲ್ಲ ಅಂತಾದರೆ ತೆಂಗಿನಕಾಯಿ ಹಾಲಿದ್ದರೆ ಅದನ್ನು ಹಾಕ್ಕೊಳ್ಬೋದು, ಇನ್ನೂ ಕೂಡ ಕೂದಲು ಸ್ಮೂತಾಗಿ ಬರ್ತದೆ. ತೆಂಗಿನಕಾಯಿ ಹಾಲು ಮಾಡಿಕೊಂಡು ಹಾಕ್ಕೊಳ್ಬೋದು. ನಾನು ಕೆಲವೊಮ್ಮೆ ಅದು ಹಾಕ್ಕೊಳ್ತೇನೆ, ತೆಂಗಿನಕಾಯಿ ಹಾಲಾದರೂ ಹಾಕ್ಕೊಳ್ತೇನೆ, ಇಲ್ಲಾಂದರೆ ಮೊಸರಾದರೂ ಹಾಕ್ಕೊಳ್ತೇನೆ. ಮೊಸರು, ತೆಂಗಿನಕಾಯಿ ಹಾಲು ಎಲ್ಲ ಕೂಡ ಕೂದಲಿಗೆ ತುಂಬ ಒಳ್ಳೆಯದು. ಕೆಲವರಿಗೆ ಹಾಕಿದರೆ ಆಗೋದಿಲ್ಲ, ಅಲರ್ಜಿ ಬರ್ತದೆ. ಅದಕ್ಕೋಸ್ಕರ ನಾನು ಹೇಳ್ತು, ನಿಮಗೆ ಯಾವುದು ಸೂಟ್ ಆಗ್ತದೆ ಅದನ್ನು ಹಾಕ್ಕೊಳ್ಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಅರ್ಚನಾ ಗ್ಲಾಮರ್ ಗೈಡನ್ನು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗೇ ಬೇರೆ ಬೇರೆ ಹೇರ್ ಕೇರ್ ಟಿಪ್ಸ್ ಹಾಗೆ ಸ್ಕಿನ್ ಕೇರ್ ಟಿಪ್ಸ್ ಜೊತೆ ನಿಮಗೆ ಶೇರ್ ಮಾಡ್ತಾನೇ ಇರ್ತೇನೆ. ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ನಿಮಗೆ ನೋಟಿಫಿಕೇಷನ್ ಬರೋದಿಲ್ಲ. ಆದ ಕಾರಣ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸೈಡಲ್ಲಿರುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ಇದರಿಂದ ನಿಮಗೆ ನಾನು ಅಪ್ಲೋಡ್ ಮಾಡುವ ವಿಡಿಯೋ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದಕ್ಕೋಸ್ಕರ ಹೀಗೆ ಬೇರೆ ಬೇರೆ ಸ್ಕಿನ್ ಕೇರ್ ಟಿಪ್ಸ್ ಹಾಗೆ ಹೇರ್ ಕೇರ್ ಟಿಪ್ಸ್ ಜೊತೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್.